ಮತ್ತು ಈ ಸಿನಿಮಾದ ಹೀರೋಗಳು ಯಾರು? ಈ ಸಿನಿಮಾದಲ್ಲಿ 3 ಜನ ತುಂಬ ಪಾಪ್ಯುಲರ್ ಹೀರೋಸ್ ಇದ್ದಾರೆ. ಅದರಲ್ಲೂ ಇಬ್ಬರು ಸೂಪರ್ ಸ್ಟಾರ್ಗಳು ಮತ್ತು ಇನ್ನೊಬ್ಬರು ರಾಜ್ ಬಿ ಶೆಟ್ಟಿ ಅವರು ಇತ್ತೀಚಿನ ಸಿನಿಮಾಗಳಲ್ಲಿ ಭಾಳ ಚೆನ್ನಾಗಿ ವೈವಿಧ್ಯಮಯ ಪಾತ್ರಗಳಲ್ಲಿ ಅಭಿನಯಿಸ್ತಿರುವ ನಟ ನಿರ್ದೇಶಕ. ಸೊ ಸ್ನೇಹಿತರೆ ನಮಸ್ಕಾರ, ನಾನು ಗುಬ್ಬಚ್ಚಿ ಸತೀಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೀವು ನನ್ನ ಯೂಟ್ಯೂಬ್ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡೋದನ್ನು ಮರಿಬೇಡಿ, ತಪ್ಪದೆ ಮಾಡಿ ಅಂತ ಹೇಳ್ತಾ, ನನ್ನದೇ ಹೆಸರಿನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ಇದೆ, ಅಲ್ಲೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ. ಸೊ ನಾನು 45 ಸಿನಿಮಾ ಬಗ್ಗೆ ಈ ವಿಡಿಯೋದಲ್ಲಿ ನನ್ನ ಅನಿಸಿಕೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. 45 ಮೂವಿ ರಿವ್ಯೂ ಅಂತ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಈ ಸಿನಿಮಾ ಬಗ್ಗೆ ಎ ಮಸ್ಟ್ ವಾಚ್ ಅಂತ ಹೇಳ್ಬೋದು. ಇಲ್ಲ ಯಾಕೆ ನೋಡಬೇಕು ಅಂತ ನಾನು ಹೇಳ್ತೀನಿ, ವಿಡಿಯೋ ಕಡೆ ತನಕ ನೋಡಿ. ಈ 45 ಸಿನಿಮಾ 45 ಸಿನಿಮಾ ಹೇಗಿದೆ ಅಂದರೆ ಅಂತಲೇ ನಾನು ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಮಿಸ್ ಮಾಡ್ದಲ್ಲೇ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಈ ಸಿನಿಮಾ ಒಂದು ಮಾರಲ್ ಸ್ಟೋರಿ, ಈ ಕಾಲದ ಮಕ್ಕಳಿಗೆ ಯುವಕರಿಗೆ ಒಂದು ಮಾರಲ್ ಸ್ಟೋರಿ ಥರ ನಿರ್ದೇಶಕರು, ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಖಂಡಿತ 90% ಗೆದ್ದಿದ್ದಾರೆ ಅಂತಲೇ ಹೇಳಬೇಕು. ಇದನ್ನು ಥ್ರೂ ಫ್ಯಾಂಟಸಿ ಎಲಿಮೆಂಟ್ಸ್ ಹೇಳಿದ್ದಾರೆ. ಅದು ಬಹುಮುಖ್ಯವಾಗಿ ಈಗಿನ ಜನರೇಷನ್ ಹುಡುಗರಿಗೆ ತುಂಬ ರೀಚ್ ಆಗುತ್ತೆ. ಇದೇ ಕಾರಣದಿಂದ ನಾನು ನಿನ್ನೆ ಹೋಗಿದ್ದಂಥ ದಾವಣಗೆರೆ ಅಶೋಕ ಥಿಯೇಟರು ಫುಲ್ ಹೌಸ್ಫುಲ್ ಆಗಿತ್ತು. ಅಲ್ಲಿ ಕುಟುಂಬ ಸಮೇತ ಮಕ್ಕಳೊಂದಿಗೆ ಫ್ಯಾಮಿಲಿಗಳು ಬಂದು ಎಲ್ಲರೂ ಸಿನಿಮಾನ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಮತ್ತು ಆ ಸಿನಿಮಾದ ಮಾರಲನ್ನು ಅರ್ಥ ಮಾಡ್ಕೊಳ್ಳೋ ಟ್ರೈ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಯೂಸ್ ಮಾಡಿರೋ ಅರ್ಜುನ್ ಜನ್ಯ ಅವರ ಕತೆ ಏನಿದೆ, ಅದು ಗರುಡ ಪುರಾಣ, ನಮ್ಮ ಭಾರತದ ಒಂದು ಸಂಸ್ಕೃತಿಯಲ್ಲಿ ಒಂದು ಪುರಾಣ ಗ್ರಂಥವಾಗಿರುವ ಗರುಡ ಪುರಾಣ. ಸೊ ಇದನ್ನು ಸ್ಟ್ರೈಟಾಗಿ ಹೇಳಬೇಕು, ಇದು ಎಲ್ಲ ವರ್ಗದ ಎಲ್ಲ ಜಾತಿ ಧರ್ಮದ ಒಂದು ಪೌರಾಣಿಕ ಗ್ರಂಥ ಅಂತ ಹೇಳಲಿಕ್ಕೆ ಬರಲ್ಲ. ಒಂದು ನಿರ್ದಿಷ್ಟ ಸಮುದಾಯ ಇದನ್ನು ನಂಬಿದೆ. ಸೊ ಅವರ ಒಂದು ಇದನ್ನು ಆಚಾರ ವಿಚಾರಗಳು ಈ ಗ್ರಂಥದಲ್ಲಿ ಸಾವಿನ ನಂತರ ಏನಾಗುತ್ತೆ ಅನ್ನೋದು ಇದೆ, ಅದನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಆದರೆ ಈ ಮನುಷ್ಯನ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಭಾವಿಸಿದಾಗ ಪ್ರತಿಯೊಂದು ಜಾತಿ ಧರ್ಮದ ಮನುಷ್ಯನಿಗೆ ಈ ಫಿಲಮ್ ರೀಚ್ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಸೊ ಆದ ಕಾರಣದಿಂದ ಎಲ್ಲರೂ ಈ ಸಿನಿಮಾನ ನೋಡಬೇಕು, ಸಿನಿಮಾದಲ್ಲಿರುವ ಒಳ್ಳೆಯ ಅಂಶವನ್ನು ತೆಗೆದುಕೊಳ್ಬೇಕು. ನಾ ಹೇಳೋದೇನಂತಂದರೆ, ಒಳ್ಳೇದು ಎಲ್ಲಿ ಏನೇ ಸಿಕ್ಕಿದ್ರು, ನೀವು ಯಾವುದೇ ಧರ್ಮ ಗ್ರಂಥಗಳಲ್ಲಿ ಸಿಕ್ಕಿದ್ರು ಕೂಡ ತಗೊಳ್ಳಿ ಅಂತ ಹೇಳ್ತೀನಿ. ಅದನ್ನೇ ಗರುಡ ಪುರಾಣದಲ್ಲಿ ಹೇಳಿರೋದನ್ನು ಈ ಸಿನಿಮಾದ ಒಂದು ಪಾತ್ರವೇ ಆಗಿ ನೀವು ಇಡೀ ಸಿನಿಮಾ ನೋಡಿದಾಗ ನೀವು ಅದನ್ನು ಅನುಭವಿಸ್ತೀರಾ, ಅದನ್ನು ಗಮನಿಸ್ತೀರಾ, ಅದನ್ನು ಖಂಡಿತ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಭಾವಿಸಿದ್ದೇನೆ. ಮತ್ತು ಈ ಸಿನಿಮಾದ ಹೀರೋಗಳು ಯಾರು? ಈ ಸಿನಿಮಾದಲ್ಲಿ 3 ಜನ ತುಂಬ ಪಾಪ್ಯುಲರ್ ಹೀರೋಸ್ ಇದ್ದಾರೆ. ಅದರಲ್ಲೂ ಇಬ್ಬರು ಸೂಪರ್ ಸ್ಟಾರ್ಗಳು ಮತ್ತು ಇನ್ನೊಬ್ಬರು ರಾಜ್ ಬಿ ಶೆಟ್ಟಿ ಅವರು ಇತ್ತೀಚಿನ ಸಿನಿಮಾಗಳಲ್ಲಿ ಭಾಳ ಚೆನ್ನಾಗಿ ವೈವಿಧ್ಯಮಯ ಪಾತ್ರಗಳಲ್ಲಿ ಅಭಿನಯಿಸ್ತಿರುವ ನಟ ನಿರ್ದೇಶಕ. ಸೊ ಟೋಟಲಿ ಈ ಸಿನಿಮಾದ ಹೀರೋ ರಾಜ್ ಬಿ ಶೆಟ್ಟಿನೇ. ಅದು ಒಂದು ಪಾತ್ರ, ಬಹುಮುಖ್ಯವಾದ ಪಾತ್ರ. ರಾಜ್ ಬಿ ಶೆಟ್ಟಿ ಅವರು ವರ್ಸಟೈಲ್ ಆ್ಯಕ್ಟರ್ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡಿದ್ದಾರೆ. ಒಬ್ಬ ನಟ ಹೇಗಿರಬೇಕು ಅನ್ನೋದು ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಹೇಳ್ತಾರೆ. ಸೊ ಆ ರೀತಿ ರಾಜ್ ಬಿ ಶೆಟ್ಟಿ ಅವರು ಇಲ್ಲ, ಬಟ್ ಅವರು ಒಳ್ಳೆ ಪರ್ಫಾರ್ಮರ್, ಒಳ್ಳೆ ನಟ ಅನ್ನೋದನ್ನು ಮತ್ತೆ ಸಾಬೀತು ಮಾಡಿದ್ದಾರೆ. ಅವರು ಈ ಸಿನಿಮಾದ ಒಬ್ಬ ಪ್ರಮುಖ ನಟ. ಅದು ನೀವೇ ಆಗಿರ್ತೀರ, ಪಾತ್ರನೇ ಆಗಿರ್ತೀರ. ಸಿನಿಮಾ ಪೂರ್ತಿ ನೋಡಿದ್ಮೇಲೆ ನಿಮ್ಗೆ ಅದು ಏನು ಅಂತ ಅರ್ಥ ಆಗತ್ತೆ. ಮತ್ತು ಇದರಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಅವರು ರಾಯಪ್ಪ ಅನ್ನುವ ಒಂದು ಟ್ರೆಮಂಡಸ್ ರೋಲ್ ಕಂಡ್ರಿ. ಇದನ್ನು ಈ ಒನ್ ಆ್ಯಂಡ್ ಓನ್ಲಿ ಉಪೇಂದ್ರ ಅವರು ಅಂತಲೇ ಹೇಳಬೇಕು. ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಈ ಒಂದು ಕ್ಯಾರೆಕ್ಟ್ರನ್ನ ಯಾರು ಬೇರೆ ಮಾಡ್ಬೋದು, ಯಾರು ಒಂದು ಈ ರೋಲ್ನ ಪ್ಲೇ ಮಾಡ್ಬೋದು, ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಉಪೇಂದ್ರ ಅವ್ರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದು. ಸೊ ರಾಯಪ್ಪನಾಗಿ ಅವರ ಗೆಟಪ್ಪು, ಅವರ ಸ್ಟೈಲು, ಶಿವ ಬಹಳ ಚೆನ್ನಾಗಿದೆ. ಆಮೇಲೆ ಇಡೀ ಸಿನಿಮಾದ ಉದ್ದಕ್ಕೂ ಇದ್ದಾರೆ ಇವರು. ಸೊ ಹಾಗಾಗಿ ಮತ್ತು ಸಿನಿಮಾದ ಒಂದು ಬಹುಮುಖ್ಯ ಪಾತ್ರವೂ ಆಗಿರೋದ್ರಿಂದ ಇವರು ಕೂಡ ಸಿನಿಮಾದ ನಾಯಕ ನಟ. ಮತ್ತು ಸೆಕೆಂಡ್ ಹಾಫ್ ಅಂದರೆ ಇಂಟ್ರೋಲ್ ಬರೋ ಸಮಯಕ್ಕೆ ಸರಿಯಾಗಿ ನಮ್ಮ ಶಿವಪ್ಪನ ಎಂಟ್ರಿ ಆಗುತ್ತಾ. ಸೊ ಇವರು ಏನು ಸೆಕೆಂಡ್ ಹಾಫಲ್ಲಿ ಇದ್ದಾರೆ, ಇದು ಹೈಲೈಟ್ ಆಫ್ ದಿ ಮೂವಿ ಅಂತ ಹೇಳಬೇಕು. ಅದು ಸುಧಾರಣೆಯವರ ಒಂದು ಪಾತ್ರ ಜೊತೆ ಒಂದು ಕಾಮಿಡಿ ಇರ್ಬೋದು, ಅವರ ಎಂಟ್ರಿ ಇರ್ಬೋದು, ಮತ್ತು ಕ್ಲೈಮ್ಯಾಕ್ಸಲ್ಲಿ ಬರುವ ಅವರ ವಿವಿಧ ಅವತಾರಗಳು. ಸೊ ಇವನ್ನೆಲ್ಲ ನೋಡಿದಾಗ ಈ ಶಿವಣ್ಣ ಏನಿದ್ದಾರೆ ಸೆಕೆಂಡ್ ಹಾಫಲ್ಲಿ, ಅವರು ಇಡೀ ಸಿನಿಮಾನ ಆವರಿಸ್ಕೊಂಡ್ಬಿಡ್ತಾರೆ. ಶಿವಪ್ಪನಾಗಿ ನೋಡುಗನನ್ನು
ಭಾಳ ಕಾಡ್ತಾರೆ. ಒಳ್ಳೆ ಮಾರಲ್ ವ್ಯಾಲ್ಯೂಸ್ ಇದೆ ಅವ್ರ ಕಡೆಯಿಂದ. ಹೆಣ್ಣಲ್ಲೂ ಕೂಡ ಈ 3 ಪಾತ್ರಗಳು ನಡೆಯುವ ಒಂದು ಡಿಸ್ಕಷನ್ ಏನು ಇದೆ ಅದು ಕೂಡ ಭಾಳ ಟಚ್ ಆಗುತ್ತೆ ನೋಡೋರಿಗೆ ಅಂತ ಅನಿಸುತ್ತೆ. ಸೊ ಇವರು 3 ಜನ ಹೀರೋಗಳು ಪ್ರಮುಖವಾಗಿ. ಆದರೆ ಈ ಸಿನಿಮಾದ ನಿಜವಾದ ಹೀರೋ ಈ ಕನ್ನಡ ಚಲನಚಿತ್ರರಂಗದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾರಲ್ಲ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ, ಅವರು ಮತ್ತೊಬ್ಬ ಹೀರೋ ಅಂತ ಅನಿಸುತ್ತೆ. ಅವ್ರ ಎಕ್ಸ್ಪೆರಿಮೆಂಟ್ ಗೆದ್ದಿದೆ. ಮ್ಯೂಸಿಕ್ ಕೊಡ್ತಿದ್ದವರು ಇಲ್ಲೊಂದು ವಿಷನ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. BGM ಕೂಡ ಚೆನ್ನಾಗಿದೆ. ಹಾಡು ಆಫ್ರೋ ಸಾಂಗ್ ಅಂತ ಮಾಡಿದ್ದು ಅದು ಬಂದ್ಬಿಟ್ಟು ಪ್ರಮೋಷ್ನಲ್ಗೆ ಅಂತಾನೆ, ಅದಕ್ಕೆ ಅದು ಸಿನಿಮಾದಲ್ಲಿ ಇಲ್ಲ. ಈ ಎಂಡಿಂಗಲ್ಲಿ ಹಾಕಿದ್ದಿದ್ರೆ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು. ಬಟ್ ಇರಲಿ, ಟೈಮ್ ಜಾಸ್ತಿ ಆಗುತ್ತೆ ಅಂತ ಬಿಟ್ಟಿರ್ಬೋದು. ಅರ್ಜುನ್ ಜನ್ಯ ಅವರ ವಿಷನ್ ಗೆದ್ದಿದೆ ಅಂತಲೇ ಹೇಳಬೇಕು. ಸೊ ಒಳ್ಳೆ ಡೈರೆಕ್ಟ್ರು ಸಿಕ್ಕಿದ್ದಾರೆ ಈ ಮೂಲಕ. ಮತ್ತೊಬ್ಬರು ಹೀರೋ VFX ಕಡೆನಲ್ಲಿ ಸ್ವಲ್ಪ ಏನೋ ಅನಿಸುತ್ತೆ ಬಿಟ್ಟರೆ VFX ಸಿನಿಮಾದಲ್ಲಿ, ಯಾಕಂದರೆ ಇದೊಂದು ಫ್ಯಾಂಟಸಿ ಟೇಲ್ ಹೇಳ್ತಾ ಇದ್ದಾರೆ. ಫ್ಯಾಂಟಸಿ ಮೂಲಕ ಯಾಕೆ ಹೇಳ್ಬೇಕಂದ್ರೆ ಈಗಿನ ಜನ್ರೇಷನ್ಗೆ ಹಿಂಗೆ ಹೇಳಬೇಕು, ಅವ್ರಿಗೆ ಅದೇ ಇಷ್ಟ. ಎಲ್ಲ ಹಾಲಿವುಡ್ ಬಾಲಿವುಡ್ ಸಿನಿಮಾಗಳು, ಎಸ್ಪೆಷಲಿ ಹಾಲಿವುಡ್, ಬಾಲಿವುಡ್ಗಿನ್ನ ಸಿನಿಮಾಗಳು ನೋಡಿ ಅದೇ ರೀತಿ ಇರ್ತಾರೆ. ಅದೇ ರೀತಿಯ ಸಿನಿಮಾಗಳು ಬರುವ ಒಂದು ಕಾಲಘಟ್ಟದಲ್ಲಿ ನಾವು ಇದೀವಿ. ಇತ್ತೀಚೆಗೆ ಮಲಯಾಳಮಲ್ಲಿ ಲೋಕ ಅಂತ ಸಿನಿಮಾ ಬಂದಿತ್ತು, ಟೀನೇಜರ್ಗಳೆಲ್ಲ ಭಾಳ ಇಷ್ಟಪಟ್ಟಿದ್ರು. ಸೊ ಆ ಒಂದು VFX ಎಫೆಕ್ಟ್ನ ಈ ಸಿನಿಮಾದಲ್ಲಿ ನೋಡ್ಬೋದು. ಅದು ಕೂಡ ನೋಡುಗರಿಗೆ, ಯೂತ್ ಜನ್ರೇಷನ್ಗೆ ಭಾಳ ಫೀಲ್ ಕೊಡುತ್ತೆ. ನನಗೆ ಗಮನ ಹರಿಸಿದ್ದು ಫ್ರೇಮ್ ಏನು ಇಟ್ಟಿದ್ದಾರೆ ನಮ್ಮ ಸಿನಿಮಾಟೋಗ್ರಾಫರ್ ಸತ್ಯ ಹೆಗ್ಡೆ ಸರ್, ಭಾಳ ಚೆನ್ನಾಗಿದೆ. ಅವರ ಒಂದು ಕ್ಯಾಮ್ರಾ ವರ್ಕ್ ಇತ್ತಂದರೆ ಆ ಸಿನಿಮಾಗಳನ್ನ ಮಿಸ್ ಮಾಡ್ಕೋಬಾರ್ದು. ಸಿನಿಮಾ ಲವರ್ಸ್ಗೆ ಸತ್ಯ ಹೆಗ್ಡೆ ಸರ್ ಭಾಳ ಇಷ್ಟ ಆಗ್ತಾರೆ. ಈ ಸಿನಿಮಾದಲ್ಲಿ ಮಾನಸಿ ಸುಧೀರ್ ಇದ್ದಾರೆ, ಸುಧಾರಾಣಿ ಅವರಿದ್ದಾರೆ, ಈ ರಾಜೇಂದ್ರನ್ ಅಂತ ಒಬ್ಬರು ತಮಿಳ್ ಆಕ್ಟರ್ ಇದ್ದಾರೆ. ಒಂದು ಸೀನಲ್ಲಿ ಟ್ರೆಮಂಡಸ್ ಇದೆ ಅವ್ರ ಇಂಟ್ರೊಡಕ್ಷನ್ನು ಮತ್ತು ಎಕ್ಸಿಟ್ ಏನು ತೋರಿಸ್ತಾರೆ ಸಿನಿಮಾದಲ್ಲಿ, ಚೆನ್ನಾಗಿದೆ. ಒಂದು ಪ್ರಮೋದ್ ಶೆಟ್ಟಿ ಅವರು ಇದ್ದಾರೆ, ಭಾಳ ಕಾಮಿಡಿ ರೋಲ್ ಇದ್ದರು. ಅವ್ರದ್ದು ಕದರ್ ರೋಲ್ ಇದೆ. ಹೀರೋಯಿನ್ ಹೊಸಬ್ರು ಕೌಸ್ತುಭ ಮಣಿ ಅಂತೇನೋ, ಅವರು ಕೂಡ ಅವರು ಕೆಲಸ ಮಾಡಿದ್ದಾರೆ. ಈ ತಮಿಳಿನ ಆ್ಯಕ್ಟರ್ ವಿಕ್ರಮ್ ಸಿನಿಮಾದಲ್ಲಿ ಮಾಡಿದ್ದಾರೆ, ಬಚ್ಚನ್ ಅಂತ ಒಂದು ರೋಲು, ಆ ಕುಳ್ಳುಗಿರೋದು ಅವರು ತಮಿಳವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಒಂದೆಲ್ಲ ಅಂಶಗಳನ್ನ ಇಟ್ಕೊಂಡು ನೋಡಿದಾಗ ಟೋಟಲಿ ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ. ಒಂದು ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಸಿನಿಮಾ ಹೇಗಿರಬೇಕು ಅಂತ ಅಂದರೆ ಅದಕ್ಕೊಂದು ಉದಾಹರಣೆ ರೀತಿ ಕೂಡ ಇದೆ. ಹೇಗಿದೆ 45 ಸಿನಿಮಾ ಹೇಗಿದೆ ಅಂತಂದರೆ ಮನೆ ಮಂದಿಯೆಲ್ಲ ಕೂತು ನೋಡಬೇಕು. ಒಂದೊಳ್ಳೆ ಮೆಸೇಜ್ ಇದೆ, ತಗೋಬೇಕು, ಚೆನ್ನಾಗಿತ್ತು ಅಂತ ಹೊರಗಡೆ ಬರಬೇಕು. ಸೊ ಆ ರೀತಿ ಇದೆ 45 ಸಿನಿಮಾ. ಸೊ ಮಿಸ್ ಮಾಡಿಬಿಡಿ, ಮಸ್ಟ್ ವಾಚ್. ನಾನು ಹೇಳ್ತಾ ಇದ್ದೀನಿ, ಹೋಗಿ ನೋಡಿ. ಸೊ ಎಷ್ಟೋ ಜನ ಹೇಳ್ತಾರೆ, ಏನು ಸಿನಿಮಾದಲ್ಲಿ ಅದಿಲ್ಲ ಇದಿಲ್ಲ. ಆ ಸಿನಿಮಾ ವ್ಯಾಕರಣಗಳನ್ನೆಲ್ಲ ಪಕ್ಕಕ್ಕಿಟ್ಟು ತಾನು ಏನು ಹೇಳಬೇಕು ಅನ್ನೋದನ್ನು ನಿರ್ದೇಶಕ ಅರ್ಜುನ್ ಜನ್ಯ ಅವರು ಹೇಳಿದ್ದಾರೆ. ಅದಕ್ಕೆ ಸಪೋರ್ಟಿವ್ ಆಗಿ ನಿರ್ಮಾಪಕರು ಅವರು ರಮೇಶ್ ರೆಡ್ಡಿ ಸರ್ ಅನಿಸುತ್ತೆ, ಅವರು ಕೂಡ ಇದ್ದಾರೆ. ಎಲ್ಲರೂ ಉಪೇಂದ್ರ ಶಿವಣ್ಣ ಅಂತ ದೊಡ್ಡ ದೊಡ್ಡ ನಟರು ಕೂಡ, ರಾಜ್ ಬಿ ಶೆಟ್ಟಿಯವರು ಕೂಡ ಇವ್ರ ಜೊತೆ ಕೈ ಜೋಡಿಸಿದ್ದಾರೆ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನಿಮ್ದಾಗುತ್ತೆ. ಹೋಗಿ ಬನ್ನಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದು, ಇದು ನಿಮ್ಗೇನು ಅನ್ನಿಸ್ತು ಅನ್ನೋದು ಕಾಮೆಂಟ್ ಮಾಡೋದು, ಮತ್ತು ಶೇರ್ ಮಾಡೋದು ಮರಿಬೇಡಿ. ಬಹುಮುಖ್ಯವಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಫೇಸ್ಬುಕ್ ಪೇಜ್ ಗುಬ್ಬಚ್ಚಿ ಸತೀಶ್ನ ಫಾಲೋ ಮಾಡಿ. ಸೊ ಇನ್ಸ್ಟಾದಲ್ಲೂ ಸಿನಿಮಾ ಸುದ್ದಿಗಳನ್ನ ಹಾಕ್ತಾ ಇರ್ತೀನಿ. ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ರಿಗೂ ಧನ್ಯವಾದಗಳು.